ನಮಸ್ಕಾರ ಎಲ್ರಿಗೂ. ಇವತ್ತು ಸರಸ್ವತಿ ವಾಕ್ಸಿದ್ಧಿ ಮಂತ್ರನ ನಿಮಗೆ ಕೊಡ್ತಾ ಇದ್ದೀನಿ. ಈ ವಾರ ಇಡೀ ನಿಮಗೆ ಮಂತ್ರಗಳ ಒಂದು ವಿಡಿಯೋಗಳೇ ಸಿಗುತ್ತೆ. ಯಾಕೆಂತೇಳಿದ್ರೆ 18ನೇ ತಾರೀಕು ಗುರು ಪುಷ್ಯಾಮೃತ ಯೋಗ ಇದೆ. ಹಾಗೆ ಸೋಮವಾರ ಅಮಾವಾಸ್ಯೆ ಇದೆ, ಅಂದರೆ ಭಾನುವಾರದಿಂದನೇ ಸ್ಟಾರ್ಟ್ ಆಗುತ್ತೆ. ಸೋಮವಾರ ಅಮಾವಾಸ್ಯೆ ಇರೋದ್ರಿಂದನೂ ನೀವು ಮಂತ್ರ ಸಿದ್ಧಿಗಳನ್ನ ಆರಾಮಾಗಿ ಮಾಡ್ಕೋಬಹುದು. ನೀವು ಅಮಾವಾಸ್ಯೆಗಾದರೂ ಮಾಡ್ಕೊಳ್ಳಿ ಅಥವಾ ಗುರುಪುಷ್ಯಾಮೃತ ಯೋಗದಲ್ಲಾದರೂ ಮಂತ್ರಸಿದ್ಧಿ ಮಾಡ್ಕೋಬೋದು. ಆದ್ದರಿಂದ ಈ ವಾರ ಫುಲ್ ನಿಮಗೆ ಮಂತ್ರಗಳ ವಿಡಿಯೋನೇ ಹಾಕ್ತಾಯಿದ್ದೀನಿ. ಬನ್ನಿ, ಆಗಿದ್ರೆ ವಾಕ್ಸಿದ್ಧಿ ಮಂತ್ರ ಅಂತ ಹೇಳಿದ್ರೆ ಏನು, ವಾಕ್ಸಿದ್ಧಿ ಮಂತ್ರ ಯಾವ ಥರ ಇರುತ್ತೆ ಅಂತ ನಿಮಗೆ ಹೇಳ್ತೀನಿ. ನೋಡಿ, ಪ್ರತಿಯೊಬ್ಬರಿಗೂ ಕೆಲವರು ಹೇಳ್ತಾ ಇರ್ತಾರೆ, ಅವರು ಹೇಳ್ದಾಗೆ ಆಗುತ್ತೆ, ಅವ್ರ ಬಾಯಲ್ಲಿ ಏನು ಮಾತಾಡ್ತಾರೆ ಆ ಥರನೇ ಆಗುತ್ತೆ ಅಂತೆಲ್ಲ. ಅದು ಹೇಗೆ ಅಂತೇಳಿದ್ರೆ, ಕೆಲವರು ಹೇಳ್ತಾರೆ, ಇನ್ನೂ ಹೇಳ್ತಾರೆ, ಬಾಯಲ್ಲಿ ಮಚ್ಚ ಇದ್ದರೆ ಹೇಳಿದಾಗ ಎಲ್ಲ ಆಗುತ್ತೆ, ತುದಿ ನಾಲ್ಗೆಲಿ ಮಚ್ಚ ಇದ್ದರೆ ಅವ್ರು ಏನು ಹೇಳ್ತದೆ ಅದು ಖಂಡಿತವಾಗ್ಲೂ ನಡೆಯುತ್ತೆ. ಈ ಥರ ಎಲ್ಲ ಕೆಲವೊಬ್ಬರು ಮಾತಾಡೋದನ್ನೆಲ್ಲ ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಈಗ ನಮ್ಮದೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಹೇಳಿದ ಮಾತೆಲ್ಲ ನಡೆಯುತ್ತಾ? ಆದರೆ ಅದಕ್ಕೆ ಒಂದು ಟೈಮುಗಳಿಗೆ ಅಂತೆಲ್ಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಸರಿ ಆ ದೇವರೇ ಸಾಕ್ಷಾತ್ ನಮ್ಮ ನಾಲ್ಗೆಲಿ ಕೂತ್ಕೊಂಡು ಮಾತಾಡ್ಸೋಂಥ ಒಂದು ಸಂದರ್ಭಗಳು ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ನುಡಿದಂಥ ಮಾತುಗಳು ನಿಜ ಆಗುತ್ತೆ. ಕೆಲವರು ಹೇಳ್ತಾರೆ, ಮುಸ್ಸಂಜೆ ಹೊತ್ತಲ್ಲಿ ನಾವು ಏನು ಹೇಳ್ಕೊಬಾರ್ದು, ಅಂದರೆ ಕೆಟ್ಟದಾಗಿ ಏನು ಮಾತಾಡಬಾರ್ದು, ಅಪಶಕುನದ ಮಾತುಗಳೆಲ್ಲ ಮಾತಾಡಬಾರ್ದು, ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ ಅಂತ. ಇದೆಲ್ಲ ಸುಮ್ಮನೆ ಹೇಳಲ್ಲ, ಇದೆಲ್ಲ ಖಂಡಿತವಾಗ್ಲೂ ಇರೋದ್ರಿಂದನೇ ಹೇಳ್ತಾ ಇರ್ತಾರೆ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಬಗ್ಗೆ ನಾನು ಕೊಟ್ಟಿದ್ದೆ. ಜ್ಯೋತಿಷ್ಯ ಕಲಿಯೋರಿಗೆ ಅಥವಾ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದ ಮಕ್ಕಳಿಗೆ ಈ ಮಂತ್ರನ ಹೇಳ್ಕೊಂಡು ನೀವು ಜಪ ಮಾಡಿಕೊಂಡು ನಂತರ ನೀವು ಓದಿದ ನೆನಪಿರುತ್ತೆ ಅಂತೆಲ್ಲ ಹೇಳಿದ್ದೆ. ಅದೇ ರೀತಿ ಇವತ್ತೊಂದು ಅದ್ಭುತವಾದಂಥ ಸರಸ್ವತಿ ದೇವಿಯ ವಾಕ್ಸಿದ್ಧಿ ಮಂತ್ರ ಕೂಡ ಇದೆ ನೋಡಿ. ಇದು ಓದೋ ಮಕ್ಕಳು ಕೂಡ ಹೇಳ್ಕೊಬೋದು. ಸರಸ್ವತಿ ಅನುಗ್ರಹ ನಿಮಗೆ ಸದಾಕಾಲ ಇರುತ್ತೆ. ಹಾಗೆ ಜ್ಯೋತಿಷಿಗಳು, ಪ್ರತಿಯೊಬ್ಬ ಜ್ಯೋತಿಷಿಗೂ ವಾಕ್ಸಿದ್ಧಿ ಅನ್ನೋದು ಆಗಿರಲೇಬೇಕು. ಇಲ್ಲಾಂದರೆ ಅವ್ರು ಹೇಳೋಂಥ ಮಾತುಗಳು ಸುಳ್ಳಾಗ್ಬಿಡುತ್ತೆ. ಆದ್ದರಿಂದ ವಾಕ್ಸಿದ್ಧಿ ಮಂತ್ರನ ಅವರು ಸಾಧನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ವಾಕ್ಸಿದ್ಧಿ ಮಂತ್ರ ಯಾರು ಸಾಧನೆ ಮಾಡ್ಕೋತಾರೆ, ಅವರು ಎಲ್ಲೆಂದರಲ್ಲಿ ಹೇಗಂದ್ರಂಗೆ ಮಾತಾಡೋಂಗಿಲ್ಲ. ಇದಕ್ಕೆ ತುಂಬ ನಿರ್ಬಂಧಗಳಿರುತ್ತೆ. ಆದ್ದರಿಂದ ಶಾಸ್ತ್ರ ಹೇಳೋರು ಖಂಡಿತವಾಗ್ಲೂ ವಾಕ್ಸಿದ್ಧಿ ಮಂತ್ರನ ಸಾಧನೆ ಮಾಡ್ಕೊಳ್ಳಿ. ಇನ್ನು ಮಕ್ಕಳು ಅಂದರೆ ಹೋದ ಮಕ್ಕಳು ಈ ಮಂತ್ರನ ಏನಾದರೂ ನೀವು ಡೈಲಿ ಹೇಳ್ಕೊತಾ ಬಂದರೆ ನಿಜವಾಗ್ಲೂ ಸರಸ್ವತಿ ದೇವಿಯ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ನೀವು ಓದಿದೆಲ್ಲ ನೆನಪಿರುತ್ತೆ. ಹಾಗೆ ನೀವು ಒಳ್ಳೆಯ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತುಂಗ ಸ್ಥಿತಿಗೆ ಹೋಗ್ತೀರಾ. ಒಳ್ಳೆ ಮಾರ್ಕ್ ಎಲ್ಲ ತೆಗಿಯೋಕ್ಕೆ ತುಂಬ ಇದು ಹೆಲ್ಪ್ ಆಗುತ್ತೆ. ನೀವು ಓದೋದು ನೀವೇ ಇರ್ಬೋದು, ನೆನಪಿನ ಶಕ್ತಿ ನಿಮಗೆ ಇರ್ಬೋದು, ಬಟ್ ಅಲ್ಲೊಂದು ಎನರ್ಜಿ ಅಂತ ಕೊಡೋದು ಆ ಸರಸ್ವತಿ ದೇವಿ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಓದೋ ಮಕ್ಕಳು ಇದು ನೀವು ಹೇಳ್ಕೊಬೋದು. ಅವರಿಗೇನು ರೂಲ್ಸ್ ಅಂದರೆ ಒಂದು ಪದ್ಧತಿ ಅಂತ ಇರುತ್ತಲ್ವ, ಇಂಥ ಮಂತ್ರಗಳನ್ನ ಹೇಳ್ಕೊಳ್ಳೋತ್ತಿಗೆ ಈ ಥರ ಪಾಲನೆ ಮಾಡಬೇಕು ಅಂತೆಲ್ಲ ಇರುತ್ತೆ. ಆ ಥರದ್ದು ವಿದ್ಯಾರ್ಥಿಗಳಿಗೆ ಅನ್ವಯ ಆಗೋದಿಲ್ಲ. ಯಾರು ಸಿದ್ಧಿ ಮಾಡ್ಕೋತಾರೆ ಶಾಸ್ತ್ರಜ್ಞರು, ಅವರಿಗೆ ಖಂಡಿತವಾಗ್ಲೂ ಇದರ ಪದ್ಧತಿ ಇರುತ್ತೆ. ಇನ್ನು ಓದೋ ಮಕ್ಕಳಿಗೆ ಖಂಡಿತವಾಗ್ಲೂ ಇರೋಲ್ಲ. ಅಂದರೆ ಓದೋ ಮಕ್ಕಳು ಅಷ್ಟೇ. ಈ ನಾನ್ ವೆಜ್ ತಿಂದ ಸಂದರ್ಭದಲ್ಲಿ ಇದೊಂದು ಮಂತ್ರನ ಹೇಳ್ಕೊಬೇಡಿ. ಯಾಕೆಂತ ಹೇಳಿದ್ರೆ ಆ ಶಾಖಾಹಾರ ಆಗಿರೋದ್ರಿಂದ ಈ ಮಂತ್ರನ ಹೇಳ್ಕೊಬೇಡಿ. ಮತ್ತು ಬಾಕಿ ಟೈಮಲ್ಲೆಲ್ಲ ನೀವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಥವಾ ಸ್ಕೂಲ್ಗೆ ಹೋದಾಗ ನೀವು ಓದೋ ಟೈಮಲ್ಲಿ ಪ್ರತಿಯೊಂದು ಸರಿನೂ ನೀವು ಹೇಳ್ಕೊಬೋದು. ಹೆಣ್ಮಕ್ಳು ಹೇಳ್ಕೊಬೋದು, ಗಂಡು ಮಕ್ಕಳು ಹೇಳ್ಕೊಬೋದು, ತೊಂದರೆ ಇಲ್ಲ. ಹಾಗೆ ಶಾಸ್ತ್ರ ಹೇಳೋರಿಗೆ ಅಂತೂ ಇದರ ಪದ್ಧತಿ ನಿರ್ಬಂಧ ಇದ್ದೇ ಇದೆ. ಇದನ್ನ ನೀವು 10 ಲಕ್ಷ ಸರಿ ಜಪ ಮಾಡ್ಕೋಬೇಕಾಗುತ್ತೆ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ನೀವು ಜಪ ಮಾಡಬೇಕು. ಹಾಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇದಕ್ಕೆ ಒಳ್ಳೆ ಒಂದು ಸಮಯ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಈ ಮಂತ್ರನ ಜಪ ಮಾಡ್ಕೋಬೋದು. ಗುರುಪುಷ್ಯದಲ್ಲಿ ನೀವು ಏನಾದ್ರು 1/4 ಲಕ್ಷ ಜಪ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಈ ಮಂತ್ರ ತುಂಬ ಚೆನ್ನಾಗಿ ಸಿದ್ಧಿಯಾಗುತ್ತೆ. ಹಾಗೆ ಜಪ ಮಾಡ್ಕೊಂಡ್ಮೇಲೆ ಈ ಶಾಸ್ತ್ರಜ್ಞರು ನೀವು ಯಾರಿಗೂ ಯಾವುದೇ ರೀತಿ ಶಾಪ ಹಾಕೋಂಗಿಲ್ಲ. ಎಂಥದೇ ಸಂದರ್ಭದಲ್ಲೂ ನೀವು ಕೆಟ್ಟ ಮಾತುಗಳು, ಅಪಪ್ರಚಾರದ ಮಾತುಗಳು ಹೇಳುವಾಗಿಲ್ಲ. ಯಾಕೆಂತ ಹೇಳಿದ್ರೆ ಇದು ಸರಸ್ವತಿ ದೇವಿಯ ವಾಕ್ಸಿದ್ಧಿ ಮಂತ್ರ ಆಗಿರೋದ್ರಿಂದ
ಅದು ನೀವು ಹೇಳ್ದಂಗೆ ಆಗುತ್ತೆ. ಆ ಸರಸ್ವತಿ ದೇವಿಯ ಅನುಗ್ರಹ ಏನಾದ್ರು ನಿಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನೀವು ಹೇಳಿದ್ದು ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ. ಆದ್ದರಿಂದ ಎಲ್ಲಂದರಲ್ಲಿ ನೀವು ಹೇಗೆ ಬೇಕಾಗೆ ಮಾತಾಡಬಾರ್ದು. ಯಾರಿಗೆಲ್ಲ ಈ ಮಂತ್ರದ ಅವಶ್ಯಕತೆ ಇದೆ ಅವರು ಖಂಡಿತವಾಗ್ಲೂ ಇದನ್ನ ಸಿದ್ಧಿ ಮಾಡ್ಕೊಳ್ಳಿ. ನೀವು ಗುರುಪುಷ್ಯಾಮೃತ ಯೋಗದಲ್ಲಿ ಸಿದ್ಧಿ ಮಾಡ್ಕೋತೀನಿ ಅಂತ ಹೇಳಿದ್ರೆ 1.25 ಲಕ್ಷದಷ್ಟು ಜಪ ಮಾಡಿ, ಅಥವಾ ಅಮಾವಾಸ್ಯೆ ಪೌರ್ಣಮಿ ಗ್ರಹಣ ಕಾಲಗಳಲ್ಲಿ ಜಪ ಮಾಡಿಕೊಂಡು ಸಿದ್ಧಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೀವು 10 ಲಕ್ಷ ಅಷ್ಟು ಸಂಖ್ಯೆಯಲ್ಲಿ ನೀವು ಜಪ ಮಾಡ್ಕೋಬೇಕಾಗುತ್ತೆ. ಗುರುಪುಷ್ಯಾಮೃತ ಯೋಗದಲ್ಲಿ ನೀವು 1.25 ಲಕ್ಷ ಜಪ ಮಾಡಿದ್ಮೇಲೂ ಕೂಡ ಈ ಮಂತ್ರನ ನೀವು ದಿನ ಬೆಳಗ್ಗೆ ಸಂಜೆ ಹೇಳ್ಕೊತಾ ಇರಬೇಕು. ನೀವು ಜ್ಯೋತಿಷ್ಯನೇ ಹೇಳಿ, ಕವಡೆ ಶಾಸ್ತ್ರನೇ ಹೇಳಿ, ಮನೋಗತ ಶಾಸ್ತ್ರನೇ ಹೇಳಿ, ಅಥವಾ ಪ್ರಶ್ನಾಶಾಸ್ತ್ರನೇ ಹೇಳಿ, ತತ್ಕಾಲಕ್ಕೆ ಕುಂಡ್ಲಿ ಹಾಕಿ ನೋಡಿ ಏನು ಹೇಳ್ತೀರಾ ಆ ಥರದೇ ಹೇಳಿ ಪರವಾಗಿಲ್ಲ. ಹಾಗೆ ದೀಪಶಾಸ್ತ್ರ, ತಾಂಬೂಲ ಶಾಸ್ತ್ರ, ನೀವು ಯಾವುದೇ ಶಾಸ್ತ್ರ ಹೇಳಿದ್ರೂ ಪರವಾಗಿಲ್ಲ, ಆದರೆ ನಿಮಗೆ ವಾಕ್ಸಿದ್ಧಿ ಅನ್ನೋದು ಇರಲೇಬೇಕು. ಅಂದರೆ ಮಾತ್ರ ನೀವು ಹೇಳೋದು ಖಂಡಿತವಾಗ್ಲೂ ನೆರವೇರುತ್ತೆ. ಮತ್ತು ನಿಮಗೆ ಅದೊಂದು ಸೂಚನೆ ಕೂಡ ಕೊಡುತ್ತೆ, ಇಂಥದ್ದೇ ಆಗುತ್ತೆ ಅನ್ನೋ ಸೂಚನೆ ಕೂಡ ಕೊಡುತ್ತೆ. ಆದ್ದರಿಂದ ನೀವು ಈ ವದ ವಾಗ್ವಾದಿನಿಯೇ ಸ್ವಾಹ ಈ ಮಂತ್ರನ ನೀವು ಹೇಳ್ಕೊಂಡು ಸಿದ್ಧಿ ಮಾಡ್ಕೊಳ್ಳಿ. ಮಂತ್ರಗಳನ್ನ ಯಾವ ರೀತಿ ಜಪ ಮಾಡಬೇಕು, ಯಾವ ಸಂದರ್ಭದಲ್ಲಿ ಜಪ ಮಾಡಬೇಕು, ಯಾವ ಸಂದರ್ಭದಲ್ಲಿ ಜಪ ಮಾಡಬಾರ್ದು ಅಂತ ಹಿಂದಿನ ವೀಡಿಯೋಗಳಲ್ಲೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವ್ರಿಗೆ ಅರ್ಥ ಆಗುತ್ತೆ. ಇನ್ನು ಹಳೊಬ್ರು ಯಾರು ನೋಡ್ತಾ ಇದ್ದರೆ ಅವರು ಆಲ್ರೆಡಿ ಅದನ್ನೆಲ್ಲ ನೋಡಿರ್ತಾರೆ, ಅವ್ರೇನು ನೋಡೋ ಅವಶ್ಯಕತೆ ಇಲ್ಲ. ನಾವು ಹೇಳಿದ ರೀತಿಯಾಗಿ ನೀವು ನೋಡಿಕೊಂಡು ಜಪ ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳು ಈ ಮಂತ್ರನ ನೀವು ಡೈಲಿ ನೀವು ಯಾವಾಗ ಬೆಳಗ್ಗೆ ಅಂದರೆ ಅಥವಾ ಸ್ಕೂಲಲ್ಲೇ ಆಗಿರ್ಬೋದು, ಅಥವಾ ಮನೇಲಿ ಓದೋತ್ತಿಗೆ ಆಗಿರ್ಬೋದು, ಟ್ಯೂಷನ್ಗೆ ಹೋಗೋತ್ತಿಗೆ ಆಗಿರ್ಬೋದು, ಒಂದು 11 ಸರಿ ಇದನ್ನ ಜಪ ಮಾಡ್ಕೊಳ್ಳಿ. ಅಂದರೆ ಮನಸ್ಸಲ್ಲಿ ಹೇಳ್ಕೋಬೇಕು, ವದ ವಾಗ್ವಾದಿನಿಯೇ ಸ್ವಾಹ ಅಂತ. ಡೈಲಿ ನೀವು ಈ ಮಂತ್ರನ ಹೇಳ್ಕೊತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಒಂದು ವಿದ್ಯೆ ತುಂಬ ಚೆನ್ನಾಗಾಗುತ್ತೆ. ನೀವು 21 ದಿನಗಳಲ್ಲೇ ನಿಮಗೆ ಇದರ ರಿಸಲ್ಟು ಗೊತ್ತಾಗುತ್ತೆ. ತುಂಬ ಒಳ್ಳೆ ಮನಸ್ಸಿಂದ ಹೇಳ್ಕೊಳ್ಳಿ. ಇದರಿಂದ ಖಂಡಿತವಾಗ್ಲೂ ಆ ಸರಸ್ವತಿ ದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಮಂತ್ರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಂತರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.